ನಮಸ್ಕಾರ ಸ್ನೇಹಿತರೆ, MRN ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತೆ. ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ನೇಮಕಾತಿಗೆ ಏನು ಗ್ರೂಪ್ಸ್ ಗೇಮ್ಸ್ಗಳ ಬಗ್ಗೆ ಒಂದು ಟಾಪಿಕ್ ಇದೆಯೋ ಅಂದರೆ ಸಿಲೆಬಸ್ಗೆ ಇರೋಂಥ ಒಂದು ವಿಷಯ. ಆ ಗ್ರೂಪ್ ಗೇಮ್ಸಲ್ಲಿ ನಾನು 15 ಒಂದು ಗೇಮ್ಸ್ಗಳ ಬಗ್ಗೆ ತರಗತಿಗಳನ್ನು ಮಾಡಿದ್ದೀನಿ. ಹೋದ ತರಗತಿಯಲ್ಲಿ ನಾನು ನೆಟ್ಬಾಲ್ ಕುರಿತ ಒಂದು ತರಗತಿಯನ್ನು ಮಾಡಿದ್ದೀನಿ. ಹಿಂದಿನ ತರಗತಿಯಲ್ಲಿ ಆ ಒಂದು ನೆಟ್ಬಾಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರವನ್ನು ಇವತ್ತಿನ ತರಗತಿಯಲ್ಲಿ ಬಿಡಿಸ್ತಾ ಇದ್ದೀನಿ. ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ನೇಮಕಾತಿಗೆ ಪೂರ್ವಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೋ ಅವರು ಈ ಒಂದು ತರಗತಿಯನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ, ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ನೆಟ್ಬಾಲ್ ಅಂಕಣದ ಉದ್ದ ಮತ್ತು ಅಗಲ ಎಷ್ಟಿರ್ತೈತೆ ಅಂತೇಳಿ. ಇಲ್ಲಿ 100 ಮೀಟರ್ ಉದ್ದ ಇರ್ತೈತೆ, 50 ಅಡಿ ಅಗಲ ಇರ್ತೈತೆ. 100 ಅಡಿ ಉದ್ದ, 50 ಅಡಿ ಅಗಲ. ಇದು ಅಡಿಯಲ್ಲಿ ಕೇಳಿದ್ರೆ 100 ಅಡಿ ಉದ್ದ ಇರ್ತೈತೆ, 50 ಅಡಿ ಅಗಲ ಇರ್ತೈತೆ. ಏನಾದರೆ ಮೀಟರಲ್ಲಿ ಕೇಳಿದ್ರೆ 30.50 ಮೀಟರ್ ಏನಾಗಿರ್ತೈತೆ ಉದ್ದ ಇರ್ತೈತೆ, 15.25 ಮೀಟರ್ ಅಗಲ ಇರ್ತೈತೆ. ಉದ್ದ 30.50 ಮೀಟರ್ ಉದ್ದ, ಅಗಲ 15.25 ಮೀಟರ್ ಅಗಲ ಇರ್ತದೆ. ಎರಡರಲ್ಲಿ ನಾವು ಮೆಜರ್ಮೆಂಟ್ ನೆನ್ಪಿಟ್ಕೋಬೇಕು. ನೆಟ್ಬಾಲ್ ಪಂದ್ಯ ನಾವು ಹೇಗೆ ಪ್ರಾರಂಭಿಸ್ತೀವಿ ಅಂತಂದರೆ ಇಲ್ಲಿ ಸೆಂಟರ್ ಪಾಸ್ ಮೂಲಕ ಪ್ರಾರಂಭ ಮಾಡ್ತೀವಿ. ನೆಟ್ಬಾಲ್ ಏನು ಮಾಡ್ತೀವಿ, ಸೆಂಟರ್ ಪಾಸ್ ಮಾಡುವುದರ ಮೂಲಕ ಏನು ಮಾಡ್ತೀವಿ, ಗೇಮ್ಸನ್ನು ಸ್ಟಾರ್ಟ್ ಮಾಡ್ತೀವಿ ಅಂತ ಅರ್ಥ. ಇಲ್ಲಿ ನೆಟ್ಬಾಲ್ ಪಂದ್ಯವು 4 ಕ್ವಾರ್ಟರ್ಗಳನ್ನು ಒಳಗೊಂಡಿದೆ. 4 ಕ್ವಾರ್ಟರ್ಗಳನ್ನು ಒಳಗೊಂಡಿದೆ. 15 ನಿಮಿಷದ 4 ಕ್ವಾರ್ಟರ್ಗಳು ಒಳಗೊಂಡಿದ್ದು 1ನೇ ಮತ್ತು 2ನೇ ಕ್ವಾರ್ಟರ್ಗಳ ನಡುವಿರುವಂಥ ವಿಶ್ರಾಂತಿ ಎಷ್ಟು ಅಂತ ಕೇಳಿದ್ರೆ ಅದು 3 ನಿಮಿಷ ಇರ್ತೈತೆ. 15 + 3 + 15 ಇದು 1ನೇ, 15 + 3 + 15 ಇದು 2ನೇ ಅವಧಿ. ದೀರ್ಘ ವಿಶ್ರಾಂತಿ 3 ನಿಮಿಷ ಬರ್ತೈತೆ. ಹಾಗಾದರೆ ಇಲ್ಲಿ 2ರ ಮಧ್ಯೆ ಎಷ್ಟು ವಿಶ್ರಾಂತಿ ಇರ್ತದೆ ಅಂತ ಕೇಳಿದರೆ ಅದು 3 ನಿಮಿಷ. ಇವೆರಡು ಅವಧಿ ಆದಮೇಲೆ ಒಂದು 5 ನಿಮಿಷ ದೀರ್ಘ ವಿಶ್ರಾಂತಿ ಅಂತೇಳಿ ನೀಡ್ತೀವಿ. ನೆಟ್ಬಾಲ್ ಆಟದ ರಿಂಗ್ನ ಡಯಾಮೀಟರ್ ಎಷ್ಟು ಅಂತಂದರೆ ಅದು 15 ಅಂಗುಲ. ಮೀಟರಲ್ಲಿ ಅಂದರೆ MM ಕೇಳಿದ್ರೆ, ಮಿಲಿಮೀಟರಲ್ಲಿ ಕೇಳಿದ್ರೆ 380 mm ಇರ್ತೈತೆ. ನೆಟ್ಬಾಲ್ ಆಟದಲ್ಲಿ ಭೂಮಿಯಿಂದ ನೆಟ್ಗೆ ತುದಿಗಿರುವಂತಹ ಅಂತರ ಎಷ್ಟು? ನೆಟ್ಬಾಲ್ ಆಟದಲ್ಲಿ ಭೂಮಿಯಿಂದ ನೆಟ್ನ ತುದಿಗಿರುವಂತಹ ಅಂತರ ಎಷ್ಟು ಅಂತ ಕೇಳಿದರೆ ಅದು 3.05 ಮೀಟರ್ ಇರ್ತೈತೆ. ಅಡಿಯಲ್ಲಿ ಕೇಳಿದರೆ 10 ಅಡಿ. ಅಂತಾರಾಷ್ಟ್ರೀಯ ನೆಟ್ಬಾಲ್ ಅಸೋಸಿಯೇಷನ್ ಯಾವಾಗ ಪ್ರಾರಂಭ ಆಯಿತು ಅಂದರೆ 1960ರಲ್ಲಿ ಪ್ರಾರಂಭ ಆಗ್ತೈತೆ. ಅಂತಾರಾಷ್ಟ್ರೀಯ ನೆಟ್ಬಾಲ್ ಅಸೋಸಿಯೇಷನ್ ಈ ಒಂದು ಗೇಮ್ಸ್ಗೆ ಇರುವಂಥ ಒಂದು ಸಂಸ್ಥೆ ಇದು. ನೆಟ್ಬಾಲ್ ಆಟದಲ್ಲಿ ಗೋಲ್ ಬುಟ್ಟಿಯೊಳಗೆ ಹಾಕುವ ಅವಕಾಶವಿರುವುದು ಯಾರಿಗೆ ಅಂದರೆ ಗೋಲ್ ಶೂಟರ್ ಅಥವಾ ಗೋಲ್ ಅಟ್ಯಾಕರಿಗೆ ಮಾತ್ರ ಇರ್ತೈತಿ. ನೆಟ್ಬಾಲ್ ಗೋಲ್ ಮಾಡಬೇಕಾದ್ರೆ ಗೋಲ್ ಶೂಟರ್ ಇರಬೇಕು, ಅಂದರೆ ಗೋಲ್ ಅಟ್ಯಾಕರ್ ಇರಬೇಕು. ಇವ್ರಿಗೆ ಬಿಟ್ಟು ಬೇರೆದರೂ ಶೂಟ್ ಮಾಡೋಂಗಿಲ್ಲ ಅಥವಾ ಗೋಲ್ ಮಾಡೋಂಗಿಲ್ಲ ಅಂತ ಅರ್ಥ. ಎರಡೂ ತಂಡದ ಆಟಗಾರರು ಚೆಂಡು ಹೊರಹೋಗಲು ಕಾರಣರಾದಾಗ ಅಥವಾ ಒಟ್ಟಿಗೆ ಆಫ್ ಸೈಡ್ ಆದಾಗ ಅಥವಾ ತೀರ್ಪುಗಾರರು ಗುರುತಿಸಲು ಅಸಾಧ್ಯವಾದಾಗ ತೆಗೆದುಕೊಳ್ಳುವಂತಹ ನಿರ್ಣಯ ಏನು ಇಲ್ಲಿ ಅಂತಂದರೆ ಟಾಸ್ ಆಫ್ ಮಾಡ್ತಾರೆ ಅಥವಾ ಎದುರು ಬದುರು ನಿಲ್ಲಿಸಿ ನಿರ್ಣಾಯಕರು ಏನು ಮಾಡ್ತಾರೆ, ಇವರಿಗೆ ಟಾಸ್ ಆಫ್ ಮಾಡೋದ್ರ ಮೂಲಕ ಮತ್ತೇನು ಮಾಡ್ತಾರೆ, ಪಂದ್ಯ ಪ್ರಾರಂಭ ಮಾಡ್ತಾರೆ. ನೆಟ್ಬಾಲ್ ಆಟವನ್ನು ಸೆಂಟರ್ ಪಾಸ್ ಮೂಲಕ ಪ್ರಾರಂಭಿಸುವಾಗ ಎದುರಾಳಿ ತಂಡದ ಆಟಗಾರರು ಇರಬೇಕಾದಂತಹ ಕನಿಷ್ಠ ದೂರ ಎಷ್ಟು ಅಂದರೆ 3 ಅಡಿ ದೂರ ಇರಬೇಕು ಅವರು. ನೆಟ್ಬಾಲ್ ಆಟದಲ್ಲಿ ಒಬ್ಬ ಆಟಗಾರ ಚೆಂಡನ್ನು ಹಿಡಿದ ಮೇಲೆ ಎಷ್ಟು ಕಾಲಾವಧಿಯೊಳಗೆ ಬೇರೊಬ್ಬರಿಗೆ ಕೊಡಬೇಕು ಅಥವಾ ಗೋಲ್ ಮಾಡಬೇಕು ಅಂದರೆ ಅದು 3 ಸೆಕೆಂಡ್. ಒಂದು ನೆಟ್ಬಾಲ್ ಒಂದು ಪಂದ್ಯದ ಅವಧಿ ಎಷ್ಟಿರ್ತೈತಿ ಅಂತಂದರೆ ಅದು 15 ನಿಮಿಷಗಳ 4 ಅವಧಿ ಆಗಿರ್ತೈತೆ. 15 ನಿಮಿಷಗಳ 4 ಅವಧಿ ಇರ್ತದೆ. ಟೋಟಲಾಗಿ ಹೇಳಿದ್ರೆ 71 ನಿಮಿಷ ಆಗಿರ್ತೈತಿ. ನೆಟ್ಬಾಲ್ ಆಟದಲ್ಲಿ ಚೆಂಡನ್ನು ಮುಂದೆ ಸಾಗಿಸಬೇಕಾದ್ರೆ ಏನು ಮಾಡಬೇಕು ಅವಾಗ ಅಂದರೆ ಕೇವಲ ಪಾಸ್ ಮಾಡಿಕೊಂಡು ಮುಂದೆ ಸಾಗಬೇಕು. ಪುಟ್ಟಿಸುತ್ತಾ ಅಥವಾ ಡ್ರಿಬ್ಲಿಂಗ್ ಮಾಡ್ಕೊತಾ ಹೋಗಂಗಿಲ್ಲ. ಇಲ್ಲಿ ಏನು ಮಾಡಬೇಕು, ಪಾಸ್ ಕೊಟ್ಕೊತಾ ಹೋಗಬೇಕು. ಇಲ್ಲಿ ನೆಟ್ಬಾಲ್ ಆಟದಲ್ಲಿ ಒಂದು ತಂಡದಲ್ಲಿ ಆಟಗಾರರ ಸಂಖ್ಯೆ ಎಷ್ಟು ಅಂದರೆ 10. 7 ಜನ ಆಟಗಾರರಾಗಿರ್ತಾರೆ, 3 ಜನ ಬದಲಿ ಆಟಗಾರರಾಗಿರ್ತಾರೆ. 7 ಜನಕ್ಕೂ 7 ಹೆಸರುಗಳಿದ್ದಾವೆ, ಒಬ್ಬೊಬ್ಬರಿಗೆ ಒಂದೊಂದು ಹೆಸರಲ್ಲಿ. ನೆಟ್ಬಾಲ್ ಪಂದ್ಯದಲ್ಲಿ ಚೆಂಡನ್ನು ಹಿಡಿದ ಮೇಲೆ ಎಷ್ಟು ಹೆಜ್ಜೆ ನೀಡಬೇಕು ಅದು ಹಿಡ್ಕೊಡಿ ಮೇಲೆ ಅಂದರೆ 1 ಹೆಜ್ಜೆ ಮಾತ್ರ ಇಡಬೇಕು. ಇಲ್ಲಿ ನೆಟ್ಬಾಲ್ ಆಟದಲ್ಲಿ 2 ತಂಡಗಳು ನಿಗದಿಪಡಿಸಿದಂತಹ ಸಮಯದ ಹಂತದಲ್ಲಿ 2 ಅಂಕಗಳು ಸಮವಾದರೆ, ನೆಟ್ಬಾಲ್ ಆಟದಲ್ಲಿ ಏನು ಸಮಯ ನಿಗದಿ ಮಾಡಿರ್ತಾರಲ್ಲ ಆ ಒಂದು ಸಮಯದಲ್ಲಿ 2 ತಂಡಗಳು ಗಳಿಸಿದಂತಹ ಅಂಕಗಳಿಂದ ಸಮ ಆದರೆ ಅವಾಗ ಏನು ಮಾಡ್ತಾರೆ ಅಂದರೆ 5 ನಿಮಿಷಗಳ 2 ಅವಧಿ ನೀಡ್ತಾರೆ. 5 ನಿಮಿಷಗಳ 2
ಅವಧಿ ನೀಡ್ತಾರೆ. ಇಷ್ಟೇನಾಯಿತು ಅಂದರೆ ನೆಟ್ ಬ್ಯಾಲ್ ಮೇಲೆ ಇರುವಂತಹ ಪ್ರಶ್ನೋತ್ತರಗಳು. ಯಾರೆಲ್ಲ ಪಾರ್ಟ್ 1 ನೋಡ್ಕೊಂಡ್ರು ಪಾರ್ಟ್ 1 ನೋಡ್ಕೊಂಡ್ರಿ. ಅಲ್ಲಿ ಕಂಟೆಂಟ್ ಬಗ್ಗೆ ಹೇಳಿದಿರಿ. ಅಲ್ಲಿ ಕಂಟೆಂಟ್ ನೋಡಿಕೊಂಡ್ರೆ ಮಾತ್ರ ನಿಮಗೆ ಪ್ರಶ್ನೆ ಬಿಡಿಸೋಕ್ಕೆ ಈಸಿ ಆಗ್ತೈತೆ. ಅದಕ್ಕೆ ಫಸ್ಟ್ ವಿಷಯ ಇರುವಂಥದ್ದು ನೋಡಿಕೊಂಡು ಆಮೇಲೆ ಈ ಪ್ರಶ್ನೆ ಬಿಡಿಸ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.